ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಫಿಶ್ ಕರಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರುವಂಥ ಈ ಫಿಶ್ ಕರಿಯಲ್ಲಿ ಯಾವುದೇ ರೀತಿಯಾಗಿರುವಂಥ ಮಸಾಲೆಗಳನ್ನು ರುಬ್ಬಿ ಹಾಕಿದಿರೇ ನಮಗೆ ಎಷ್ಟು ತಿಕ್ಕಬೇಕು ಅಷ್ಟು ತಿಕ್ಕಾಗಿ ಗಟ್ಟಿಯಾಗಿ ಈ ಫಿಶ್ ಕರಿನ ಮಾಡ್ಕೋಬಹುದು. ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಈ ಫಿಶ್ ಕರಿ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಈ ರೆಸಿಪಿನ ಮಾಡೋದಕ್ಕೆ ಏನೇನು ಬೇಕು, ನಾನು ಏನೆಲ್ಲ ತಗೊಂಡಿದ್ದೀನಿ ಈ ಫಿಶ್ ಕರಿಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ರೆಡ್ ಆಗಿ ಸ್ಟಿಕ್ ಆಗಿರುವಂಥ ಗ್ರೇವಿ ಇದೆ. ಹಾಗೇನೆ ನೀವು ಸಹ ಇದೇ ರೀತಿಯಾಗಿರುವಂಥ ಈ ಫಿಶ್ ಕರಿ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಮತ್ತಿ ಫಿಶ್ ತಗೊಂಡಿದ್ದೀನಿ. ಈ ಸಣ್ಣ ಸೈಜಲ್ಲಿ ಮೀಡಿಯಂ ಸೈಜಲ್ಲಿರುವಂಥ ಮತ್ತಿ ಫಿಶನ್ನು ತಗೊಂಡಿದ್ದೀನಿ. ಈ ಮತ್ತಿ ಫಿಶ್ ಕರಿದ್ರು ಸಖತ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್. ಇದರಲ್ಲಿ ಮುಳ್ಳು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಭಯ ಪಡೋ ಅವಶ್ಯಕತೆ ಇಲ್ಲ, ಮುಳ್ಳು ಸಮೇತ ತಿನ್ಬಹುದು. ನೋಡಿ ನಾನು ಫಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಆಗುತ್ತೆ ಅಷ್ಟನ್ನು ತಗೊಂಡಿದ್ದೀನಿ. ಮುಂಚೆನೇ ನಾನು ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೆ. ಹಾಗೆಯೇ ಫಸ್ಟ್ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಲ್ಲಿ ನಾನು ಖಾರಕ್ಕೆ ತಕ್ಕಂಗೆ ಖಾರ ತಗೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಖಾರನ ತಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ತಿಕ್ಕಾಗಿ ಗ್ರೇವಿ ಬರುತ್ತೆ. ಹಾಗಾಗಿ ನೋಡಿ ಫಸ್ಟ್ ನಾನು ಇಲ್ಲಿ ಖಾರ ಹಾಕಿದ ನಂತರ ಸ್ವಲ್ಪ ನಾನು ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಅಂದಾಜಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಚಿಟಿಕೆ ಆಗೋಷ್ಟೇ ನಾನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ನಾನು ಇದಕ್ಕೆ ಜಾಸ್ತಿ ಹಾಕಲ್ಲ, ಯಾಕಂದರೆ ಕಲರು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ರೆಡ್ ಆಗಿರಬೇಕು ಅಂತ. ನೋಡಿ ಈಗ ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುತ್ತೆ ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 10 ರೂಪಾಯಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ ಇರುತ್ತೆ, ಇದರಲ್ಲಿ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಕಲರಿಗೆ ಅಂತ, ಖಾರಕ್ಕೆ ಅಂತ ನಾನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಸಾಲೆ ಎಲ್ಲ ಸೇರಿಸಿ ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಫಿಶ್ ಕರಿ ಮಾಡಲಿಕ್ಕೆ ಅಂತ ಒಂದು ಪಾತ್ರೆ ತಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನೂ ಹಾಕ್ಕೋಬೇಕಾಗತ್ತೆ. ಇಲ್ಲದೆ ನಾನು ಒಂದು 5 ಸ್ಪೂನ್ 6 ಸ್ಪೂನ್ ಆಗ್ಬೋದು ಅಷ್ಟು ನಾನು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ನಾನು ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡ್ತಾ ಇದ್ದೀರಲ್ವಾ, ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗುವವರೆಗೂ, ಕೆಂಪು ಬಣ್ಣ ಬರುವವರೆಗೂ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈ ಫಿಶ್ ಕರಿ ಅಂತೂ ನಿಮ್ಮ ಮನೇಲಿ ಯಾವತ್ತೂ ಮಾಡೇ ಇರಲ್ಲ ಅಂತ ಅನ್ಕೋತೀನಿ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಇದು ನನ್ನದೇ ಓನ್ ರೆಸಿಪಿ. ನಾನಾಗೆ ಖುದ್ದು ಇದನ್ನು ಈ ಥರ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಈ ಥರ ಫಿಶ್ ಕರಿ ಮಾಡಿರೋದು. ಯೂಟ್ಯೂಬಲ್ಲಿ ಮೋಸ್ಟ್ಲಿ ಇದೆಯೇ ಇಲ್ಲ ಗೊತ್ತಿಲ್ಲ ಈ ರೆಸಿಪಿ, ಆದರೆ ನಾನು ಮಾಡಿರುವಂಥ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ, ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆಯೇ ನೋಡ್ತಾ ಇದ್ದೀರಲ್ವ, ಆವಾಗಲೇ ನಾನು ರೆಡಿ ಮಾಡಿ ಎಲ್ಲ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿರುವಂಥ ಮಸಾಲೆಗಳನ್ನು ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಮಸಾಲೆಗಳನ್ನೆಲ್ಲಿದೆ ಅಲ್ವಾ, ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಈ ಖಾರದ ಪುಡಿ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಜಾಸ್ತಿ ನೀರು ಹಾಕೋದು ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಿದರೆ ತುಂಬ ತೆಳು ಆಗಿಬಿಡುತ್ತೆ, ನೀರಾಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಮಗೆ ಎಷ್ಟು ತಿಕ್ಕಬೇಕು ಅಷ್ಟು ನೋಡಿಕೊಂಡು ನೀರು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ನಾನು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು ಟೊಮ್ಯಾಟೊದಲ್ಲಿ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮೇಲಿಂದ ಹಾಕ್ತಾ ಇದ್ದೀನಿ ಅಷ್ಟೇ. ಟೊಮ್ಯಾಟೊ ರುಬ್ಬೋದು ಅವಶ್ಯಕತೆ ಇಲ್ಲ, ಫ್ರೈ ಮಾಡೋದು ಅವಶ್ಯಕತೆ ಇಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಈ ರೀತಿಯಾಗಿ ನಾನು ಫಿಶ್ ಕರಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್.
ಹಾಗೆಯೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಷ್ಟು ತಿನ್ನೋಕ್ಕೂ ತುಂಬಾ ರುಚಿಯಾಗಿತ್ತು. ಹಾಗೆಯೇ ನೀವು ಸಹ ಈ ರೆಸಿಪಿ ಅಂತೂ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಯಾವಾಗಲೂ ಮಸಾಲೆ ರುಬ್ಬಿ ಹಾಕೋದು, ತೆಂಗಿನಕಾಯಿ ರುಬ್ಬಿ ಹಾಕೋದು, ಯಾವಾಗಲೂ ಅದೇ ಥರ ನೀವು ಫಿಶ್ ಟ್ರೈ ಮಾಡ್ತಾ ಇದ್ದೀರಂದರೆ ಒಮ್ಮೆ ಈ ರೀತಿಯಾಗಿರುವಂಥ ರೆಸಿಪಿನ ಮಾಡಿ. ನೋಡ್ತಾ ಇದ್ದೀರಲ್ವಾ, ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಮಸಾಲೆನೂ ಸಹ ಫ್ರೈ ಆಗ್ತಾ ಇದೆ. ಈಗ ನಾನು ಮುಂಚೆನೇ ನೆನೆಸಿ ಇಟ್ಕೊಂಡಿರುವಂಥ ಹುಣಸೆ ರಸನೂ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸನೂ ಸಹ ನಮಗೆ ಎಷ್ಟು ಹುಳಿ ಬೇಕು ಎಷ್ಟು ಹುಳಿ ಬೇಡ ಅಂತ ನೋಡಿಕೊಂಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಹುಣಸೆ ರಸ ಹಾಕಿದ್ರೂ ಸಹ ಒಂಥರ ಅದರದ್ದೇ ಆದ ಒಂದು ಬೇರೆ ಕಲರ್ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಬರ್ತಾ ಇದೆ ಅಂತ. ಈಗ ನಾನು ಇದಕ್ಕೆ ಒಂಚೂರು ನೀರನ್ನು ಸೇರಿಸ್ಕೊಳ್ತೀನಿ, ಯಾಕಂದರೆ ಫಿಶ್ ಹಾಕಿದ ನಂತರ ಮತ್ತೆ ಫಿಶ್ ಜೊತೆಗೆ ನಾವು ಕುದಿಸ್ತೀವಿ, ಹಾಗಾಗಿ ಅವಾಗ ಇನ್ನೂ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಯಾವುದೇ ರೀತಿಯಾಗಿರುವಂಥ ಮಸಾಲೆಗಳನ್ನು ರುಬ್ಬಿ ಹಾಕದಿರೇ ಎಷ್ಟು ತಿಕ್ಕಾಗಿ ಸೂಪರ್ ಆಗಿರುವಂಥ ಈ ಫಿಶ್ ಕರಿ ಗ್ರೇವಿ ಮಾಡ್ತಾ ಇದ್ದೀನಿ ಅಂತ. ಹಾಗೆಯೇ ಆವಾಗಲೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಇವಾಗ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡಿಕೊಂಡು ಮೇಲಿಂದ ಸಹ ಉಪ್ಪು ಸೇರಿಸ್ಕೋಬೋದು. ಹಾಗೆಯೇ ಇದರ ಮೇಲೆ ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಚೆನ್ನಾಗಿ ಸಾಂಬಾರು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ನೋಡಿ, ಈಗ ಸಾಂಬಾರೆಲ್ಲ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು. ಸಾಂಬಾರೆಲ್ಲ ಕುದೀತಾ ಇದೆ, ಹಾಗೆ ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಫಿಶನ್ನು ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನೋಡಿ, ಈಗ ಸಾಂಬಾರಂತೂ ಕುದ್ದಿದೆ. ಈಗ ನಾನು ಮೇಲಿಂದ ಫಿಶ್ ಎಲ್ಲ ಹಾಕ್ತಾ ಇದ್ದೀನಿ. ಅಲ್ಲಿ ಒಂದು ಇಲ್ಲಿ ಒಂದು ಒಂದೊಂದಾಗಿ ಎಲ್ಲ ಫಿಶನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡಿಸೈನಿಂಗ್ ಆಗಿ. ಹಾಗೆಯೇ ನೋಡ್ತಾ ಇರ್ಬೋದು ನೀವು, ತುಂಬ ಸುಲಭವಾಗಿರುವಂಥ ಮೆಥಡಿನಲ್ಲಿ ಈ ರೆಸಿಪಿ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಏನಾದರೂ ಫಿಶಲ್ಲಿ ಡಿಫ್ರೆಂಟ್ ಆಗಿರುವಂಥ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನೆ ಈ ಥರ ಪ್ರಿಪೇರ್ ಮಾಡಿ ಮಾಡ್ತಾ ಇರೋದು. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಸಹ ಈ ರೆಸಿಪಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದನ್ನು ನಾನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಫಿಶ್ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ನಿಧಾನವಾಗಿ ಈ ರೀತಿಯಾಗಿ ಫಿಶ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಫಿಶ್ಶು ಮುಳುಗೋ ಅಷ್ಟೇ ನಾನು ಇಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಅಪ್ಪ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ಅಂದರೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ರಾಗಿ ಮುದ್ದೆ ಜೊತೆ ಅಂದರೂ ಸಖತ್ ಟೇಸ್ಟ್ ಆಗಿರುತ್ತೆ ಈ ಫಿಶ್ ಕರಿ ಅಂದರು. ಈಗ ನಾನು ಇದನ್ನು ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಒಂದು 5 ನಿಮಿಷ ಸಾಕು, 5 ನಿಮಿಷನ ಇದನ್ನು ಬೇಯಿಸೋಕ್ಕೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ. ನೋಡಿ, ಈಗ ಒಂದು 5 ನಿಮಿಷ ಬೇಯಿಸಿದ ನಂತರ ನೋಡಿ ಈ ರೀತಿಯಾಗಿ ಕುಕ್ ಆಗಿದೆ. ಈಗ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಫಿಶ್ ಎಲ್ಲ ಬೆಂದಿದೆ, ಹೇಗೆ ಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಎಲ್ಲ ಫಿಶ್ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗಾಗಿ ಮೊದಲೇ ನಾನು ತಗೊಂಡಿರೋದು ಚಿಕ್ಕದಾಗಿರುವಂಥ ಫಿಶ್ಗಳು, ಇಲ್ಲ ಅಂದರೆ ಮುರಿದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸಖತ್ತಾಗಿ ಸೂಪರ್ ಆಗಿರುವಂಥ ಈ ಫಿಶ್ ಕರಿ. ನೋಡಿ ಈಗ ಫಿಶ್ಶು ಆಲ್ಮೋಸ್ಟು ಬೆಂದಿದೆ. ಇದು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಫಿಶ್ ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಕಟ್ ಮಾಡಿ ಹಾಕಿರುವಂಥ ಟೊಮ್ಯಾಟೊನೂ ಸಹ ಸಾಫ್ಟ್ ಆಗಿಬಿಟ್ಟಿದೆ. ಹಾಗೆಯೇ ನೋಡ್ತಾ ಇದ್ದೀರಲ್ವಾ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ಫಿಶ್ ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಒಂದು ಮೀನನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ಒಂದು ಮೀನನ್ನು ಈ ಥರ ಚೆಕ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಮಾಡಿ ನೋಡ್ತಾ ಇದ್ದೆ ನಾನು. ಹಾಗೆಯೇ ಕರೆಕ್ಟಾಗಿ ಬೆಂದಿದೆ. ಈಗ ಫಿಶ್ ಕರಿ ಅಂತೂ ಫುಲ್ಲು ರೆಡಿ ಆಗಿದೆ. ಮೇಲಿಂದ ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಕದೇ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಈ ಫಿಶ್ ಕರಿ ಗ್ರೇವಿ ಏನಿದೆ ಅಲ್ವಾ, ಫುಲ್ಲು ರೆಡ್ ಆಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ವಾ, ಫಿಶ್ ಕರಿ ಅಂತೂ ಈಗ ರೆಡಿ ಆಯಿತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕು, ಕಾಮೆಂಟ್ಸು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಟೇಕ್ ಕೇರ್.